ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಇವತ್ತು ಫ್ಯಾನ್ ಕ್ರೌಡು ಹೇಗೆ ಅನಿಸ್ತು ನಿಮಗೆ? ಸರ್ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಕ್ರೇಜು ಅದು ನಮ್ಮ ಬಾಸಲ್ಲೇ ಇದೆ. ಅದು ಬಾಸ್ ಒಂದು ಬ್ರ್ಯಾಂಡು, ಕರ್ನಾಟಕದಲ್ಲಿ ಡಿ ಬಾಸ್ ಅಂದರೆ ಒಂದು ಬ್ರ್ಯಾಂಡು. ಸೊ ಹೀಗಾಗಿ ಅವ್ರ ಅಭಿಮಾನಿಗಳು ನಾವು ಕ್ರೇಜು, ಗತ್ತು, ಕದರು ಎಲ್ಲ ಅಭಿಮಾನಿಗಳು ಸ್ವಲ್ಪ ಜಾಸ್ತಿನೇ ಇದೆ. ಹಾಗೆ ದರ್ಶನ್ ಸರ್ ಅವರಿಗಂತೂ ತುಂಬ ಜಾಸ್ತಿ ಇದೆ. ಯಾಕಂದರೆ ನಾವು ಅವ್ರ ಅಭಿಮಾನಿಗಳು ನಮಗೆ ಎಷ್ಟಿರ್ಬೇಕಾದ್ರೆ ನಾವು ಅವ್ರ ಅಭಿಮಾನಿಗಳು ನಾವು ನಮ್ಮ ನಟ ಅವರಿಗೆ ಆ ಒಂದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಬಾಸ್ದು. ಆಮೇಲೆ ಡಬಲ್ ಆ್ಯಕ್ಟಿಂಗ್ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಮ್ಮ ಕನ್ನಡದ ಸಿನಿಮಾ, ನಮ್ಮ ಡಿ ಬಾಸ್ ಅವರ ಸಿನಿಮಾ 100 ದಿನ ಓಡಿಸೋಣ, ಬ್ಲಾಕ್ ಬಸ್ಟರ್ ಮಾಡೋಣ, ನಮ್ಮ ಕನ್ನಡ ಸಿನಿಮಾನ ಗೆಲ್ಸೋಣ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮಗೆ ನೋಡ್ಲಿಕ್ಕೆ ಆಗಲ್ಲ ಆದರೂ ಕೂಡ ಕೇಳಿ ಎಂಜಾಯ್ ಮಾಡುವಂಥದ್ದು, ಡೈಲಾಗ್ಗಳಾಗಿರ್ಬೋದು, ಮ್ಯೂಸಿಕ್ಕು, ಇದನ್ನು ಯಾವ ರೀತಿಯಾಗಿ ಎಂಜಾಯ್ ಮಾಡಿದ್ರೆ ನೀವು ಇದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ತುಂಬ ಚೆನ್ನಾಗಿ ನಮ್ಮ ದರ್ಶನ್ ಸರ್ ಅವರಿಗೆ ಅದ್ಭುತವಾಗಿ ಡೈರೆಕ್ಟಿಂಗ್ ಮಾಡಿರುವಂಥ ನಮ್ಮ ಪ್ರೀತಿಯ ಪ್ರಕಾಶ್ ಸರ್ ಅವರಾಗಿರಲಿ, ಡಿ ಒ ಪಿ ಆಗಿರುವಂಥ ಸುಧಾಕರಣ ಆಗಿರಲಿ, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ನಮ್ಮ ಇಡೀ ಡೆವಿಲ್ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಅಜನೀಶ್ ಲೋಕನಾಥ್ ಸರ್ ಆಗಿರಲಿ, ಇಂಥ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ, ಅದ್ಭುತವಾದ ಮ್ಯೂಸಿಕ್ ಇದೆ, ಅದ್ಭುತವಾದ ಡೈಲಾಗ್ ರೈಟ್ರು ಎಂತೆಂಥ ಡೈಲಾಗ್ ಬರೆದಿದ್ದಾರೆ. ಒಂದು ಡೈಲಾಗ್ ಕೇಳಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ನನ್ನ ನಂಬಿರೋ ಜನಕ್ಕೆ ನನ್ನ ಜೀವ ಯಾವ ಲೆಕ್ಕ, ಅದು ಒಂದು ಡೈಲಾಗ್ ಇದೆ. ಅದು ಎಲ್ಲ ನೋಡಿದಾಗ ಒಂಥರ ಕ್ರೇಜಿ ಫೀಲ್ ಆಗುತ್ತೆ. ನಮ್ಮ ಬಾಸು ನಮ್ಮನ್ನು ಯಾವತ್ತೂ ಬಿಟ್ಕೊಡಲ್ಲ. ಸೊ ಹೀಗಾಗಿ ಅಭಿಮಾನಿಗಳ ಮೇಲೆ ನಮ್ಮ ಬಾಸು ಪ್ರಾಣನ ಇಟ್ಕೊಂಡಿದ್ದಾರೆ. ನಾವು ಅಷ್ಟೇ ದರ್ಶನ್ ಸರ್ ಸಲುವಾಗಿ ಜೀವನೂ ಕೊಡ್ತೀವಿ. ಅಷ್ಟೊಂದು ಅಭಿಮಾನ ನಮ್ಮ ದರ್ಶನ್ ಸರ್ ಮೇಲೆ ಕೊನೆ ಉಸಿರಿರೋವರೆಗೂ ನಾವು ಸಾಯೋವರೆಗೂ ಇರ್ತದೆ. ಭಾಳ ಅಂದರೆ ಭಾಳ ಖುಷಿ ಆಯಿತು. ಫಸ್ಟ್ ಶೋ ಸಿನಿಮಾ ನೋಡಿ, ಅದು ನರ್ತಕಿ ಥಿಯೇಟ್ರು ಎಲ್ಲ ಫ್ಯಾನ್ಸು ಕ್ರೌಡ್ ಇತ್ತು. ಆ್ಯಕ್ಚುಲಿ ತುಂಬ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು, ತುಂಬ ಫುಲ್ ಆಗಿತ್ತು. ಆದರೂ ಎಲ್ಲ ಎದ್ದು ಬಿದ್ದು ಮೆಟ್ಲ ಮೇಲೆಲ್ಲ ನಿಂತ್ಕೊಂಡು ಕೂತ್ಕೊಂಡು ಎಲ್ಲ ಕಡೆ ಸಿನಿಮಾ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ. ಒಂಥರ ಪ್ರೌಡ್ ಮೂಮೆಂಟ್. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ, ಅವರ ಮಗ ಮನೀಶ್ ಅವರೆಲ್ಲರೂ ಕೂಡ ಬಂದಿದ್ರು, ಗೊತ್ತಿದೆ ನಿಮಗೆ? ಅವರು ಕೂಡ ಬಂದಿದ್ರು, ವಿಜಯತ್ಗೆ ಬಂದಿದ್ರು. ಆಮೇಲೆ ನಮ್ಮ ವಿನೇಶ್ ಅಣ್ಣ ಬಂದಿದ್ರು, ಧನ್ವೀರ್ ಅಣ್ಣ ಬಂದಿದ್ರು, ಡೆವಿಲ್ ಟೀಮ್ ಬಂದಿದ್ರು. ಎಲ್ಲ ಬಂದು ಫುಲ್ ಎಂಜಾಯಿಂದ ಪ್ರೌಡಾಗಿ ಫುಲ್ ಖುಷಿಯಾಗಿ ಉಣ್ಕೊಂಡು ಸಿನಿಮಾ ನೋಡಿದ್ದೀವಿ ನಾವೆಲ್ಲರೂ. ಭಾಳ ಅಂದರೆ ಭಾಳ ಖುಷಿ. ನಿಮಗೆ ಇನ್ನೂ ಕೂಡ ಕಿವಿಯಲ್ಲಿ ಇದೆ ಅನ್ನುವಂಥದ್ದು? ಅದೇ ಸರ್, ತುಂಬ ಡೈಲಾಗ್ ನನ್ನ ಕಿವಿಯಲ್ಲಿ ಇನ್ನೂ ಅಂದರೆ ಸಿನಿಮಾ ನೋಡಿದ್ರೆ ಮೈ ಜುಮ್ ಅಂತ ಇದೆ ಸರ್. ಆ್ಯಕ್ಚುಲಿ ಅದೊಂಥರ ಕ್ರೇಜೇ ಬೇರೆ. ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ. ಈ ಒಂದು ಡೈಲಾಗ್ ಇದೆಯಲ್ಲ, ಅಭಿಮಾನಿಗಳು ನನ್ನನ್ನು ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಅವ್ರ ಪ್ರೀತಿಗೆ ನಾನು ಯಾವತ್ತೂ ಇದು ಮಾಡಲ್ಲ. ಅಭಿಮಾನಿಗಳು ನನ್ನ ಪ್ರಾಣ ಅಂತ ಹೇಳ್ದಂಗಿತ್ತು. ಭಾಳ ಖುಷಿ ಆಯ್ತು ಸರ್ ಆ್ಯಕ್ಚುಲಿ ಆ ಡೈಲಾಗ್ ಹೇಳಿ.